ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದೇನಂತಂದ್ರೆ ಇವ್ರ ಸಂವಿಧಾನನ ವಿರೋಧ ಮಾಡುವ ಮುಖಾಂತರವಾಗಿ, ಸಂವಿಧಾನನ ತೆಗೆಯಂತ ಪ್ರಯತ್ನ ಮಾಡುವ ಮುಖಾಂತರವಾಗಿ ನಮ್ಮಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವನ ತೆಗೆಯಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿರ್ತಕ್ಕಂಥ ಸಂಕಷ್ಟಗಳಿಗೆ, ನಿಮಗೆ ತೊಂದರೆಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ನಿಮ್ಮನ್ನ ತೊಂದರೆಗಳ ಬಲೆಯಲ್ಲಿ ಬೀಸಿ ಸಿಕ್ಕಾಕ್ಸ್ತಾ ಇದ್ದಾರೆ ಅಂತ. तो आपको समझना पड़ेगा कि ये जो संविधान है ये आपका है. ಇವತ್ತು ತಾವು ಯೋಚನೆ ಮಾಡಬೇಕು, ತಾವು ತಿಳ್ಕೋಬೇಕಾಗಿದೆ. ಈ ಒಂದು ಸಂವಿಧಾನ ಏನಿದೆ ಇದು ನಿಮ್ಮ ಸಂವಿಧಾನ. आपके जीवन में इससे बड़ी कोई चीज नहीं है. ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ ಈ ಸಂವಿಧಾನಕ್ಕಿಂತ ದೊಡ್ಡದು ಬೇರೆ ಯಾವುದೂ ಕೂಡ ಇಲ್ಲ ಅಂತ ನೀವು ತಿಳ್ಕೋಬೇಕಾಗುತ್ತೆ. यही आपको अन्याय से बचाता है. ಇದು ಈ ಸಂವಿಧಾನ ನಿಮ್ಮನ್ನ ಅನ್ಯಾಯದಿಂದ ಕಾಪಾಡುತ್ತೆ. यही आपको न्याय का अधिकार देता है. ಈ ಸಂವಿಧಾನ ನಿಮ್ಗೆ ನ್ಯಾಯದ ಅಧಿಕಾರ